ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ರಾಜ್ಯದಲ್ಲಿ ಈ ಬಾರಿಯೂ ಕೂಡ ಆದಾಯ ಕೊರತೆಯ ಬಜೆಟ್ ಮಂಡನೆ ಆಗುವ ಸಾಧ್ಯತೆ ಇದೆ. ಕಳೆದ 2025-26ನೇ ಸಾಲಿನಲ್ಲಿ ಸುಮಾರು 19,262 ಕೋಟಿ ರೂಪಾಯಿ ಕೊರತೆಯ ಬಜೆಟನ್ನು ಈ ಸರ್ಕಾರ ಮಂಡಿಸಿತ್ತು. ಈ ಬಾರಿಯೂ ಕೂಡ ಅದೇ ಪರಿಸ್ಥಿತಿ ಎದುರಿಸಬೇಕಾಗಬಹುದು ಅಂತ ಹೇಳಲಾಗ್ತಾ ಇದೆ. ತೆರಿಗೆ ಮೂಲಗಳು ಈಗಾಗಲೇ ಗರಿಷ್ಠ ಮಟ್ಟ ತಲುಪಿರೋದ್ರಿಂದ ಹೆಚ್ಚುವರಿ ಆದಾಯ ಸಂಗ್ರಹಿಸೋದು ಕಷ್ಟ ಆಗಿದೆ. ಕಳೆದ ಸಾಲಿನಲ್ಲಿ ಬಜೆಟ್ ಗುರಿಗಿಂತಲೂ ಸುಮಾರು 20,000 ಕೋಟಿ ರೂಪಾಯಿ ಆದಾಯದ ಕೊರತೆ ಕಂಡುಬಂದಿತ್ತು. ಮಧ್ಯಮಾವಧಿ ವಿತ್ತೀಯ ಮುನ್ನಂದಾಜು ವರದಿಯ ಪ್ರಕಾರ 2026-27ರಲ್ಲಿ ರಾಜ್ಯದ ರಾಜಸ್ವ ಸ್ವೀಕೃತಿ ಅಂದರೆ ಸುಮಾರು 3.38 ಲಕ್ಷ ಕೋಟಿಗೂ ಅಷ್ಟು ಕೋಟಿ ರೂಪಾಯಿ ಆಗಬಹುದು ಅಂತೇಳಿ ಅಂದಾಜಿಸಲಾಗಿದೆ. ಈ ಪೈಕಿ ರಾಜ್ಯದ ಸ್ವಂತ ರಾಜಸ್ವ ತೆರಿಗೆ ಸಂಗ್ರಹವು ಸುಮಾರು 2.50 ಲಕ್ಷ ಕೋಟಿ ರೂಪಾಯಿ ಇರಬಹುದು ಅಂತ ಹೇಳಲಾಗಿದೆ. ಇದೇ ವೇಳೆ ರಾಜಸ್ವ ವೆಚ್ಚವು ಸುಮಾರು 3.45 ಲಕ್ಷ ಕೋಟಿ ರೂಪಾಯಿ ತಲುಪುವ ಸಾಧ್ಯತೆ ಇದೆ. ಹೀಗಾಗಿ ಮುಂದಿನ ಸಾಲಿನಲ್ಲಿ ಸುಮಾರು 6,000 ಕೋಟಿ ರೂಪಾಯಿ ಆದಾಯ ಕೊರತೆ ಎದುರಾಗುವ ಸಾಧ್ಯತೆ ಇದೆ ಅಂತ ಆರ್ಥಿಕ ಇಲಾಖೆ ಅಂದಾಜಿಸಿದೆ. GST ದರಗಳ ತರ್ಕಬದ್ಧಗೊಳಿಸಿದ ಪರಿಣಾಮ ರಾಜ್ಯಕ್ಕೆ ವರ್ಷಕ್ಕೆ ಸುಮಾರು 15,000 ಕೋಟಿ ರೂಪಾಯಿ ತೆರಿಗೆ ಸಂಗ್ರಹ ಕಡಿಮೆಯಾಗುವ ಸಾಧ್ಯತೆ ಇದೆ. ಇದಲ್ಲದೆ ಜಿರಾಮ್ಜಿ ಕಾಯ್ದೆ ಜಾರಿಯಾದರೆ ಸರ್ಕಾರದ ಮೇಲೆ ಹೆಚ್ಚುವರಿ ಆರ್ಥಿಕ ಹೊರೆ ಬೀಳುವ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ. ನೋಡಿ, ಕರ್ನಾಟಕದ ರಾಜಕೀಯ ಇತಿಹಾಸದಲ್ಲಿ ಹೊಸ ದಾಖಲೆ ಬರೆಯಲು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸಜ್ಜಾಗಿದ್ದಾರೆ. ಇವತ್ತು ಅವರು ತಮ್ಮ 17ನೇ ಬಜೆಟನ್ನು ಮಂಡನೆ ಮಾಡ್ತಿದ್ದಾರೆ. ಇಡೀ ರಾಜ್ಯದ ಕಣ್ಣು ಈ ಒಂದು ಲೆಕ್ಕಾಚಾರದ ಮೇಲೆ ನೆಟ್ಟಿದೆ. ಆದರೆ ಬಜೆಟ್ ಮಂಡನೆಗೆ ಮುನ್ನವೇ ಈಗ ಬಿಜೆಪಿ ಹಾಗೂ ಕಾಂಗ್ರೆಸ್ ನಾಯಕರ ಮಧ್ಯೆ ವಾಕ್ಸಮರ ಶುರುವಾಗಿದೆ. ಸಿದ್ದರಾಮಯ್ಯ ಬಜೆಟನ್ನು ಕೈ ನಾಯಕರು ಕೊಂಡಾಡಿದರೆ ವಿಪಕ್ಷ ಬಿಜೆಪಿ ಲೇವಡಿ ಮಾಡಿದೆ. ಇದು ಅಭಿವೃದ್ಧಿಯ ಪೂರಕ ಬಜೆಟ್ ಅಲ್ಲ, ಬದಲಾಗಿ ಇದೊಂದು ಸಾಲದ ಬಜೆಟ್ ಅಂತ ಬಿಜೆಪಿ ನಾಯಕರು ಟೀಕಿಸಿದ್ದಾರೆ. ಸರ್ಕಾರದ ಯೋಜನೆಗಳಿಗಾಗಿ ರಾಜ್ಯವನ್ನ ಸಾಲದ ಸುಳಿಗೆ ದೂಡಲಾಗ್ತಿದೆ ಅಂತ ವಿಪಕ್ಷ ಕಿಡಿಕಾರಿದೆ. ಸಿದ್ದರಾಮಯ್ಯ ಅಂತ ಹೇಳಿದ್ರೆ ತೆರಿಗೆಗಳನ್ನು ಹೊರೆಯನ್ನು ಏರುವಂಥ ರಾಮಯ್ಯ ಇವರು. ಕೇಂದ್ರದ ಬಡ್ಜೆಟಲ್ಲಿ ತೆರಿಗೆಗಳನ್ನು ಕಡಿಮೆ ಮಾಡಿದ್ದಾರೆ ನಿರ್ಮಲಾ ಸೀತಾರಾಮನ್. ಅದು ಅವರ 1 ಗಂಟೆ 10 ನಿಮಿಷದ ಭಾಷಣದಲ್ಲಿ. ಇಲ್ಲಿ ಸಿದ್ದರಾಮಯ್ಯನವರು ತೆರಿಗೆಗಳನ್ನು ಬಡ್ಜೆಟಲ್ಲಿ ಏರಿಸಲ್ಲ, ವರ್ಷ ಪೂರ್ತಿ ತಿಂಗಳಿಗೆ 4 ತೆರಿಗೆಗಳನ್ನು ಹಾಕಿದ್ದಾರೆ. ಈಗಾಗಲೇ 36 ತೆರಿಗೆಗಳನ್ನು ಏರಿದ್ದಾರೆ. ಈಗ ಹೊಸ ತೆರಿಗೆಗಳನ್ನು ಹುಡುಕ್ತಾ ಇದ್ದಾರೆ. ನನಗೆ ಪೆಟ್ರೋಲು, ಡೀಸಲ್ಲು, ಎಣ್ಣೆ, ಸಿಗರೇಟ್ ಈ ಥರದ್ದು ಏನಾದರೂ ಹುಡುಕ್ತಾರೆ. ಮನೆ ತೆರಿಗೆ ಎಲ್ಲ ರೈಸ್ ಮಾಡಿಬಿಟ್ಟಿದ್ದಾರೆ. ಅಂದರೆ ಈ ಸರ್ಕಾರ ಜನರಿಗೆ ಏನು ಭರವಸೆ ಕೊಟ್ಟಿತ್ತು, ಚುನಾವಣೆಗೆ ಮುಂಚೆ ಹೇಳಿದರು ನಾವು ಯಾವುದೇ ಜನಗಳ ಮೇಲೆ ಹೊರೆ ಹಾಕದೆ ಗ್ಯಾರಂಟಿಗಳನ್ನು ನಾವು ತರ್ತೀರಿ ಅಂತ ಅವರ ಭಾಷಣದಲ್ಲೇ ಹೇಳಿದರು. ಆದರೆ ತೆರಿಗೆಗಳ ಭಾರದಿಂದ ಸಿದ್ದರಾಮಯ್ಯ ಒಬ್ಬರೇ ನನಗನ್ಸ್ತತೆ ಅವರ ಅವಧಿ ಮುಗಿಯೋದ್ರೊಳಗಡೆ 6 ಲಕ್ಷ ಕೋಟಿ ಸಾಲ ಮಾಡ್ತಾರೆ. 6 ಲಕ್ಷದ ಕೋಟಿ. ನಮ್ಮ ಆರ್ಥಿಕ ಶಿಸ್ತೇನಿದೆ 3 ಒಳಗಡೆ ಇರಬೇಕು. 2 ವರ್ಷದಿಂದನೇ ಅದು ದಾಟ್ಬಿಟ್ಟಿದೆ. 3 ದಾಟ್ಬಿಟ್ಟು ಆಚೆ ಹೊರಟೋಗಿದೆ. ಮ್ಯಾನೇಜ್ ಮಾಡ್ತಾ ಇದ್ದಾರೆ ಸರ್ಕಸ್. ಈ ಕಣ್ಕಟ್ಟು ವಿದ್ಯೆ ಅಂತಾರಲ್ಲ, ಈ ಕಣ್ಕಟ್ಟು ವಿದ್ಯೆ ಸಿದ್ದರಾಮಯ್ಯನವರ ಈ ಕಣ್ಕಟ್ಟು ವಿದ್ಯೆ ಇದು. ಆ ಕಣ್ಕಟ್ಟು ವಿದ್ಯೆಯಿಂದ ಆ ಒಂದು ಆದಾಯವನ್ನು ಜಾಸ್ತಿ ಮಾಡಿ ಇಲ್ಲದೇ ಇರೋವಂಥ ಆದಾಯವನ್ನು ಸೃಷ್ಟಿ ಮಾಡಿ ನಮ್ಮದು ಆರ್ಥಿಕ ಶಿಸ್ತನ್ನು ಕಾಪಾಡಿದಿರಿ ಅಂತ ತೋರಿಸೋವಂಥ ಕೆಲಸವನ್ನು ಈ ಬಾರಿನೂ ಮಾಡ್ತಾರೆ. ಸಿದ್ದರಾಮಯ್ಯನವರು ಅನೇಕ ಬಾರಿ ಬಡ್ಜೆಟನ್ನು ಮಂಡನೆ ಮಾಡಿ ಮತ್ತೊಂದು ಬಡ್ಜೆಟನ್ನು ಮಂಡನೆ ಮಾಡೋಕ್ಕೆ ಸಿದ್ಧತೆಯನ್ನು ಮಾಡ್ತಾ ಇದ್ದಾರೆ. ಈ ನಾಡಿನ ರೈತರಿಗೆ
ರಾಜ್ಯದ ಆರ್ಥಿಕ ಪರಿಸ್ಥಿತಿ ಸರಿ ಇಲ್ಲ, ಇದನ್ನು ಸರಿಪಡಿಸಿಕೊಂಡು ಮುಂದಿನ ಹೆಜ್ಜೆ ಇಡಬೇಕು ಅಂತೇಳಿ ವಿನಮ್ರವಾಗಿ ಮುಖ್ಯಮಂತ್ರಿಗಳು ವಿನಂತಿ. ಗ್ಯಾರಂಟಿಗಳಿಂದಾಗಿ ರಾಜ್ಯ ಸರ್ಕಾರಕ್ಕೆ ಹೊಣೆ ಆಗ್ತಾ ಇದೆ, ಸರ್ಕಾರದ ಬೊಕ್ಕಸ ಖಾಲಿ ಆಗ್ತಾ ಇದೆ ಅಂತ ಒಂದು ಮಾತು ಸರ್. ಅದನ್ನು ಶಿವಕುಮಾರ್ ಅವರೇ ಒಂದು ರೀತಿಯಲ್ಲಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಅದು ಅವರು ಸರ್ಕಾರಕ್ಕೆ ಬಿಟ್ಟಿದ್ದು. ಒಟ್ಟಿನಲ್ಲಿ ಬರುವಂಥ ದಿವಸಗಳಲ್ಲಿ ಈ ಬಡ್ಜೆಟ್ನಲ್ಲಿ ಒಳ್ಳೆಯ ಕೆಲಸ ಮಾಡಿ ನಾಡಿನ ಜನ ನೆಮ್ಮದಿಯಿಂದ ಬದುಕುವಂಥ ಒಂದು ಬಡ್ಜೆಟನ್ನು ಮಂಡನೆ ಮಾಡಲಿ ಅಂತೇಳಿ ಅಪೇಕ್ಷೆ ಪಡ್ತೇನೆ, ನಿರೀಕ್ಷೆ ಮಾಡ್ತೇನೆ. ಅದೇ ನಾಡಿನ ಎಲ್ಲ ಜನರ ಅಪೇಕ್ಷೆ. ನಾವೆಲ್ಲ ನಿರೀಕ್ಷೆಯಲ್ಲಿದ್ದೀವಿ. ಇವತ್ತು ಕರ್ನಾಟಕದ ಜನರಿಗೆ ಉತ್ತಮವಾದಂಥ ಒಂದು ಬಡ್ಜೆಟನ್ನು ಮಾನ್ಯ ಮುಖ್ಯಮಂತ್ರಿಗಳು ಮಾಡ್ತಾರೆ ಅನ್ನೋ ಭರವಸೆ. ಯಾಕಂದರೆ ಅವರು ಒಂದು ಇಲ್ಲಿವರೆಗೆ ಸುಮಾರು 14-15 ಬಡ್ಜೆಟ್ ಮಾಡಿದ್ದಾರೆ. ಜನರಲ್ಲಿ ನಿರೀಕ್ಷೆ ಇದೆ ಈ ಸರಿ ಏನಾದರೂ ಜನರಿಗೆ ರೈತರ ಪರವಾಗಿ ಇವತ್ತು ಬಡ್ಜೆಟ್ ಇರುತ್ತಂತ. ನಮಗೇನಾಗಿದೆ, ಈ ಬಡ್ಜೆಟ್ ನಿರೀಕ್ಷೆಗಿಂತ ಹೆಚ್ಚಾಗಿ ಕೇಂದ್ರ ಸರ್ಕಾರದ ಧೋರಣೆ ಭಾಳ ಕಡಿದಾಗಿದೆ. ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರ ಕೊಡುವಂಥ ಹಣದ ಕೊರತೆ ಆಗಿದ್ದರಿಂದ ನಮಗೆ ಬಡ್ಜೆಟ್ಗಳಿಗೆ ಹಿನ್ನಡೆ ಆಗ್ತಾಯಿದೆ ಇವತ್ತು. ಆದರೂ ಸಹ ನಾವು ಕ್ರೋಢೀಕರಣ ಮಾಡಿ ರಾಜ್ಯದ ಮುಖ್ಯಮಂತ್ರಿಗಳು ನಾಳೆ ಮಂಡಿಸ್ತಾ ಇದ್ದಾರೆ. ನನಗೆ ಅನಿಸ್ತದೆ ನಿರೀಕ್ಷೆ ಇದೆ, ಖಂಡಿತ ಒಳ್ಳೇದಾಗುತ್ತೆ ಅನಿಸ್ತದೆ. ಅಂದರೆ ವಿರೋಧ ಪಕ್ಷ ಹೇಳ್ತೀವಿ ಸರ್, ಸರ್ಕಾರನೇ ದಿವಾಳಿ ಆಗಿರಬೇಕಾದ್ರೆ ಬಜೆಟ್ ಮಂಡಿಸಿ ಏನು ಪ್ರಯೋಜನ? ಹೋದ ವರ್ಷದ ಇಲ್ಲಿವರೆಗೂ ಯಾವುದೇ ಅಭಿವೃದ್ಧಿ ಆಗಿಲ್ಲ. ಅವರು ವಿರೋಧ ಪಕ್ಷವಾಗಿರುವಂಥ ಮಾತನ್ನು ಅವ್ರು ಖಂಡಿತ ಅವ್ರು ಮಾತಾಡ್ತಾರೆ. ಅವ್ರು ಪಾಪ ಅವರಿದ್ದಾಗಲೂ ಅದೇ ಮಾಡಿದ್ರು. ಕೊರೋನಾ ಬಂತಂತ ಹೇಳಿ ಅವ್ರು ರಾಜ್ಯದ ಅಭಿವೃದ್ಧಿ ಏನು ಮಾಡಿದ್ರು? ಅವರು 3.5 ವರ್ಷ ಕೊರೋನಾ ಹೆಸರು ಹೇಳ್ಕೊಂಡು ಅವರು ಸಹ ರಾಜ್ಯ ದಿವಾಳಿ ಮಾಡಿ ಹೋದಾರಲ್ವಾ. ಹಾಗಾಗಿ ನಮ್ಮ ಸರ್ಕಾರದ ಬಡ್ಜೆಟಲ್ಲಿ ಹೋದ ವರ್ಷ ಏನಿತ್ತು ಅದನ್ನೆಲ್ಲ ಬಿಡುಗಡೆ ಮಾಡಿದ್ದಾರೆ. ನಮ್ಮ ಅಭಿವೃದ್ಧಿ ಪರವಾಗಿ ಕೆಲಸ ನಾವು ಮಾಡಿದ್ದೀವಿ. ಈ ವರ್ಷವೂ ಸಹ ನೀವು ನೋಡಿ, ಹಿಂದೆ GSTಯನ್ನು ಒಂದೇ ಸರಿಗೆ ನೀವು ರದ್ದುಗೊಳಿಸಿದ್ರಿ. ಸಣ್ಣ ವಸ್ತುಗಳಿಗೆ ಇಲ್ಲಿವರೆಗೆ ದುಡ್ಡು ಮಾಡ್ಕೊಂಡ್ರಿ, 10-11 ವರ್ಷ ದುಡ್ಡು ಮಾಡಿಕೊಂಡು ಆನಂತರ ಏನು ಮಾಡಿದ್ರಿ? ಅದನ್ನು ನಾವು ಒಳ್ಳೆ ರೀತಿ ಮಾಡ್ತೀವಿ, ಜನರಿಗೆ ನಿರೀಕ್ಷೆ ಕೊಡಬೇಕಂತ ಕೇಂದ್ರದ ಬಡ್ಜೆಟಲ್ಲಿ ರದ್ದುಗೊಳಿಸಿದ್ರಿ. 15,000 ಕೋತಾಯ್ತು ನಮಗೆ, ರಾಜ್ಯ ಸರ್ಕಾರ ಕೋತದು. ಅದೆಲ್ಲ ಯಾರು ಕೊಡ್ತಾರೆ? ಇವೆಲ್ಲ ಅವ್ರಿಗೆ ಗೊತ್ತಿರಲ್ಲ. ವಿರೋಧ ಪಕ್ಷದವರಿಗೆ ಸುಮ್ಮನೆ ಬಾಯಿ ಬಂದಾಗೆ ಮಾತಾಡ್ತಾರೆ ಅಲ್ವ.